ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿ ದರ್ಶನ್ಗೆ ಈಗ ಮತ್ತೊಂದು ಕಂಟಕ ಎದುರಾಗಿದೆ. 37 ಲಕ್ಷ ರೂಪಾಯಿ ಹಣ ಮೂಲವನ್ನ ಕೆದಕಿದ್ದಾರೆ ಐಟಿ. ಆದಾಯ ತೆರಿಗೆ ಇಲಾಖೆಯವರು ಇವತ್ತು ನೇರವಾಗಿ ಬಳ್ಳಾರಿ ಜೈಲಿಗೆ ಹೊರಟೋಗಿದ್ದಾರೆ. ಸತತ 4 ಗಂಟೆಗಳಿಂದ ದರ್ಶನ್ಗೆ ಐಟಿ ಅಧಿಕಾರಿಗಳು ಡ್ರಿಲ್ ಮಾಡ್ತಾ ಇದ್ದಾರೆ. ಅಂದರೆ ಇಷ್ಟೊಂದು ಲಕ್ಷಗಟ್ಟಲೆ ದುಡ್ಡೆಲ್ಲ ಟ್ರಾನ್ಸಾಕ್ಷನ್ ಆಗಿದೆಯಲ್ಲ, ಎಲ್ಲಿ ಬಂತು, ಅದಕ್ಕೆಲ್ಲ ಟ್ಯಾಕ್ಸ್ ಕಟ್ಟಿದಾರಾ ಇಲ್ವಾ? ಬಳ್ಳಾರಿ ಜೈಲಿನಲ್ಲೇ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಐಟಿ ಟೀಮ್. ಹಣದ ವಹಿವಾಟಿನ ಬಗ್ಗೆ ಪ್ರಶ್ನೆಗಳ ಸುರಿಮಳೆ. 4 ಗಂಟೆ ಯಾಕೆ ಇನ್ನೂ ಜಾಸ್ತಿ ಆಯ್ತು, ಹತ್ತತ್ರ 5 ಗಂಟೆ ಆಗ್ತಾ ಬಂತು. ಇವಾಗ 5 ಅವರ್ಸ್ ಐಟಿ ಅಧಿಕಾರಿಗಳು ದರ್ಶನ್ ಅವ್ರನ್ನ ಪ್ರಶ್ನೆ ಮಾಡಿದ್ದಾರೆ. ಅಂದರೆ ದರ್ಶನ್ ಅವರು ಈ ಕೊಲೆಯೆಲ್ಲ ನಡೆದ ನಂತರ ಸಾಕ್ಷಿ ನಾಶಕ್ಕೆ ದುಡ್ಡು ಖರ್ಚು ಮಾಡಿದ್ರಲ್ಲ ಲಕ್ಷಾಂತರ, ಆ ದುಡ್ಡಿನ ಹಣದ ಮೂಲವನ್ನು ಕೆದಕ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಅಮರೇಶ್ ಅವರಿಂದ ಪಡ್ಕೊಳ್ಳೋಣ. ಅಮರೇಶ್, ಈಗ ಐಟಿ ಅಧಿಕಾರಿಗಳ ವಿಚಾರಣೆ ಮುಕ್ತಾಯ ಆಯ್ತಾ, ಇನ್ನೂ ಮುಂದುವರೆದಿದೆಯಾ? ಹೇಗಿತ್ತು ಈ 4-5 ಗಂಟೆಗಳ ಡ್ರಿಲ್ ದರ್ಶನ್ಗೆ? ಅರವಿಂದ್, ಇನ್ನೂ ಸಂಜೆ 7 ಗಂಟೆವರೆಗೂ ಸಹಿತ ಐಟಿ ಅಧಿಕಾರಿಗಳು ಕೊಲೆ ಆರೋಪಿ ದರ್ಶನ್ ಅವರ ವಿಚಾರಣೆ ನಡೆಸಲಿದ್ದಾರೆ ಅನ್ನುವಂಥ ಮಾಹಿತಿ ಸಿಕ್ಕಿದೆ. ಅಂದ್ರೆ 12 ಗಂಟೆ 30 ನಿಮಿಷಕ್ಕೆ ಐಟಿ ಅಧಿಕಾರಿಗಳ ಮುಂದೆ ಕೊಲೆ ಆರೋಪಿ ದರ್ಶನ್ ಹಾಜರಾದ್ರು. ಅದಾದ್ಮೇಲೆ ಇದುವರೆಗೂ ಸಹಿತ ಅಂದ್ರೆ ಬರೋಬ್ಬರಿಗೆ 5 ಗಂಟೆಗಳಾಯ್ತು. ಅಂದ್ರೆ 5 ಗಂಟೆಗಳ ಕಾಲ ದರ್ಶನ್ ಅವರ ವಿಚಾರಣೆ ನಡೆಸಿದ್ದಾರೆ. ಪ್ರಮುಖವಾಗಿ ಕೊಲೆ ಪ್ರಕರಣದ ನಂತರದಲ್ಲಿ ಒಂದಿಷ್ಟು ಹಣಕಾಸಿನ ವಹಿವಾಟು ನಡೆದಿತ್ತು. ಆ ಒಂದು ಹಣದ ಮೂಲ ಯಾವುದು, ಅದಾದ್ಮೇಲೆ ಹಣ ಎಲ್ಲಿಂದ ಬಂತು ಮತ್ತು ಹಣವನ್ನ ಹೇಗೆ ಸಾಗಾಟ ಮಾಡಿದ್ರೆ ಮತ್ತೆ ಹಣವನ್ನ ಯಾರು ತಂದು ಕೊಟ್ರು ಅನ್ನುವಂಥ ರೀತಿಯಲ್ಲಿ ಸಾಕಷ್ಟು ಪ್ರಶ್ನಾವಳಿಗಳನ್ನ ಮುಂದಿಟ್ಕೊಂಡು ಇದೀಗ ಕೊಲೆ ಆರೋಪಿ ದರ್ಶನ್ ಅವರಿಗೆ ಡ್ರಿಲ್ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ದರ್ಶನ್ ಅವರ ಆಡಿಟರ್ ಸಹಿತ ಈಗಾಗಲೇ SR ರಾವ್ ಅನ್ನುವಂಥವ್ರು ಈಗ ದರ್ಶನ್ ಅವರ ಜೊತೆಗಿದ್ದಾರೆ. ಅಂದ್ರೆ ದರ್ಶನ್ ಅವರು ಉತ್ತರ ಕೊಟ್ಟ ನಂತರದಲ್ಲಿ ಅದಕ್ಕೆ ಪೂರಕವಾಗಿರ್ತಕ್ಕಂಥ ದಾಖಲೆಗಳನ್ನು ಸಹಿತ ಇದೀಗ ಅಂದ್ರೆ ಐಟಿ ಅಧಿಕಾರಿಗಳಿಗೆ ಕೊಡ್ತಾ ಇದ್ದಾರೆ. ಪ್ರಮುಖವಾಗಿ ನಿನ್ನೆಯೂ ಸಹಿತ ಸುಳಿವಿಲ್ಲದೆ ದರ್ಶನ್ ಪರ ವಕೀಲರು ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಬಂದಿದ್ರು. ಅಂದ್ರೆ ಯಾವಾಗ ಐಟಿ ಅಧಿಕಾರಿಗಳು ಬಳ್ಳಾರಿ ಸೆಂಟ್ರಲ್ ಜೈಲ್ಗೆ ಬರ್ತಾರೆ ಅನ್ನುವಂಥ ಮಾಹಿತಿ ಸಿಕ್ತು, ಆಗ ದರ್ಶನ್ ಪರ ವಕೀಲರು ಸಹಿತ ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬಂದಿದ್ರು. ಆಗ ಒಂದಿಷ್ಟು ಮಾಹಿತಿಗಳನ್ನು ಸಹಿತ ದರ್ಶನ್ ಅವ್ರಿಗೆ ಕೊಟ್ಟೋಗಿದ್ರು. ಅಂದ್ರೆ ಐಟಿ ಅಧಿಕಾರಿಗಳು ಬಂದಂತ ಸಂದರ್ಭದಲ್ಲಿ ಯಾವೆಲ್ಲ ರೀತಿ ಉತ್ತರ ನೀಡಬೇಕು ಅನ್ನುವಂಥ ರೀತಿಯಲ್ಲಿ. ಹೀಗಾಗಿ ಇವತ್ತು ಸಹಿತ ಅವರ ಆಡಿಟರ್ ಒಬ್ರು ಜೊತೆಗಿದ್ದಾರೆ. ಹೀಗಾಗಿ ದರ್ಶನ್ ಅವರು ಒಂದಿಷ್ಟು ತಡಬಡಾಯಿಸಿದ್ರು ಸಹಿತ ಐಟಿ ಅಧಿಕಾರಿಗಳು ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರಿಸ್ತಾ ಇದ್ರೆ ಬಹುತೇಕ ಅಂದ್ರೆ 7 ಗಂಟೆವರೆಗೂ ಸಹಿತ ಒಂದು ಐಟಿ ವಿಚಾರಣೆ ಆಗುತ್ತೆ ಅನ್ನುವಂಥ ಮಾಹಿತಿ ಸಿಕ್ಕಿದೆ. ಮತ್ತೊಂದು ಕಡೆಗೆ ಇದರ ನಡುವೆನೆ ಇದೀಗ ಅವರ ಅಂದ್ರೆ ಒಂದಿಷ್ಟು ಆಪ್ತರು ಸಹಿತ ಇದೀಗ ದರ್ಶನ್ ಅವರ ಭೇಟಿಯನ್ನು ಮಾಡಿದ್ರು. ಅಂದ್ರೆ ಪ್ರಮುಖವಾಗಿ ಡೆವಿಲ್ ಸಿನಿಮಾದ ನಿರ್ಮಾಪಕರು ಮತ್ತು ನಿರ್ದೇಶಕರು ಬಂದು ದರ್ಶನ್ ಅವರ ಭೇಟಿಯನ್ನು ಮಾಡಿದ್ರು. ಮತ್ತೆ ಸಿನಿಮಾದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಚರ್ಚೆಯನ್ನು ಕೂಡ ಮಾಡಿದ್ರು. ದರ್ಶನ್ ಅವರು ಇದೀಗ ಯಾವುದೇ ರೀತಿ ಆತಂಕ ಬೇಡ, ಭಯ ಬೇಡ, ಆದಷ್ಟು ಬೇಗ ಹೊರಗಡೆ ಬಂದ ಮೇಲೆ ಸಿನಿಮಾ ಮುಗಿಸ್ಕೊಡ್ತೀನಿ ಅನ್ನುವಂತ ವಿಶ್ವಾಸದ ಮಾತುಗಳನ್ನ ಆಡಿದ್ರೆ. ಒಟ್ಟಾರೆಯಾಗಿ ಈಗೇನು ಐಟಿ ಅಧಿಕಾರಿಗಳು ಡ್ರಿಲ್ ಮಾಡ್ತಾ ಇದ್ದಾರೆ. ಹೀಗಾಗಿ ಬಹುತೇಕ ಈ ಒಂದು ವಿಚಾರಣೆ ದರ್ಶನ್ ಅವರಿಗೆ ಮುಂದೆ ಕಂಟಕವಾಗಬಹುದಾದಂತೆ ಎಲ್ಲಾ ಸಾಧ್ಯತೆಗಳು ಕೂಡ ಇದೆ. ಅರವಿಂದ್. ಓಕೆ ಅಮರೇಶ್, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಇವತ್ತು ಬಳ್ಳಾರಿ ಜೈಲಿನಲ್ಲಿ ಐಟಿ ಅಧಿಕಾರಿಗಳಿಂದ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ ನಟ ದರ್ಶನ್. ಆ 37 ಲಕ್ಷ ಅಲ್ಲ, ಇನ್ನೂ ಜಾಸ್ತಿ ಇದೆ. ಇವ್ರು ರಿಕವರ್ ಮಾಡ್ಕೊಂಡಿರೋದು ಅದು ಇದು ಎಲ್ಲ. ಈ ದುಡ್ಡಿನ ಮೂಲ ಐಟಿ ಅಧಿಕಾರಿಗಳಿಗೆ ಇನ್ನೇನು ಬೇಕಾಗಿಲ್ಲ. ನೀವು ಎಷ್ಟಾದರೂ ದುಡ್ಡು ಟ್ರಾನ್ಸಾಕ್ಷನ್ ಮಾಡಿ, ಇದಕ್ಕೆ ಟ್ಯಾಕ್ಸ್ ಕಟ್ಟಿದ್ದೀರಾ ಇಲ್ವಾ, ಇಷ್ಟೇ ಅವ್ರಿಗೆ ಬೇಕಾಗಿರೋದು. ಕಟ್ಟಿಲ್ಲ ಅಂದರೆ ವಿತ್ ಫೈನ್ ಕಟ್ಟಿಸ್ಕೊಂಡು ಹೋಗ್ತಾರೆ. ಹಾಗಾಗಿ ಐಟಿ ಅಧಿಕಾರಿಗಳಿಗೆ ದರ್ಶನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ಸರಿಸುಮಾರು 5 ಗಂಟೆಯಿಂದ 5 ಗಂಟೆಗಳ ಕಾಲ ವಿಚಾರಣೆಯನ್ನು ದರ್ಶನ್ ಎದುರಿಸಿದ್ದಾರೆ.